ಸೌಜನ್ಯ ಕೇಸ್ ವಿಚಾರವಾಗಿ ಒಂದಷ್ಟು ವಿವಾದಗಳು ಸೃಷ್ಟಿಯಾಗ್ತಾ ಇದೆ. ಇವತ್ತಿಗೂ ಕೂಡ ವ್ಯವಸ್ಥೆ ಅನ್ನುವಂಥದ್ದು ಉಳ್ಳವರ ಕೈಯಲ್ಲಿ. ಮೊನ್ನೆ ಯಾರೋ ಒಬ್ಬ ಹುಡುಗ ಅದ್ಭುತವಾಗಿರೋ ಒಂದು ವಿಡಿಯೋನ ಮಾಡಿದ್ರೆ ಆತನ ಧರ್ಮವನ್ನ ಹುಡುಕ್ಲಾಗ್ತದೆ. ಸೌಜನ್ಯ ನಮ್ಮ ಸಮುದಾಯದ ಹೆಣ್ಮಕ್ಳು, ಹಿಂದೂ ಹೆಣ್ಮಕ್ಳು, ನಿನಗೆ ಯಾಕೆ ಬೇಕು ಇದೆಲ್ಲ ಅಂತ ಕೇಳ್ತಾ ಇದ್ದಾರೆ. ಈ ಮೈಂಡ್ಸೆಟ್ ಬದಲಾಗಿ ಎಲ್ಲರೂ ಒಂದು ಹೆಣ್ಣನ್ನ ಬರೀ ಹೆಣ್ಣಾಗಿ ನೋಡುವ ಮನಸ್ಥಿತಿ ಬರುವವರೆಗೂ ಕೂಡ ಈ ವ್ಯವಸ್ಥೆ ಬದಲಾಗಕ್ಕೆ ಸಾಧ್ಯ ಇಲ್ಲ. ನಮಸ್ತೆ ಎಲ್ರಿಗೂ, ಇದು ಒನ್ ಇಂಡಿಯಾ ಕನ್ನಡ. ನಾನ್ ಪ್ರತಿಮಾ. ವೀಕ್ಷಕರೇ, ಸಮಾಜದಲ್ಲಿ ಹೆಣ್ಣು ಎಷ್ಟೇ ಹೆಸರು ಮಾಡಿದ್ರು, ಸಾಧನೆ ಮಾಡಿದ್ರು ಕೂಡ ಶೋಷಣೆ, ದೌರ್ಜನ್ಯ ಕಮ್ಮಿ ಆಗ್ತಾನೆ ಇಲ್ಲ. ದಿನದಿಂದ ದಿನಕ್ಕೆ ಅಂತಹ ಪ್ರಕರಣಗಳನ್ನ ನಾವು ಕೂಡ ನೋಡ್ತಾ ಇದೀವಿ, ಜಾಸ್ತಿ ಆಗ್ತಾ ಇರೋದನ್ನ. ಸೊ ಇವತ್ತು ನಾವು ಸಮಾಜದಲ್ಲಿ ಹೆಣ್ಣು ಫೇಸ್ ಮಾಡುವಂತಹ ಕೆಲವೊಂದು ಸಮಸ್ಯೆಗಳಾಗಿರ್ಬೋದು, ಅದು ಧರ್ಮದ ವಿಚಾರ ಅಂತ ಬಂದಾಗ ಯಾವ ರೀತಿಯಾಗಿರುತ್ತೆ, ಸಾಮಾಜಿಕ ಜೀವನದಲ್ಲಿ ಹೇಗಿರುತ್ತೆ, ಇನ್ನು ರಾಜಕೀಯ ಕ್ಷೇತ್ರದಲ್ಲಿ ಹೆಣ್ಣು ಹೆಸರು ಮಾಡಬೇಕು, ಬೆಳಿಬೇಕು ಅಂತಂದ್ರೆ ಏನೆಲ್ಲ ಚಾಲೆಂಜಸ್ನ ಫೇಸ್ ಮಾಡಬೇಕು, ಇದೆಲ್ಲದ್ರ ಬಗ್ಗೆ ಇವತ್ತು ಮಾತನಾಡ್ತಾ ಇದ್ದೀವಿ. ಇಷ್ಟೆಲ್ಲ ವಿಷಯಗಳ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ರಾಜ್ಯ ಯುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ, ಹಾಗೇನೆ ಸಾಕಷ್ಟು ಸಾಮಾಜಿಕ ಹೋರಾಟಗಳ ಮೂಲಕ ಗುರುತಿಸಿಕೊಂಡಿರುವಂತ ನಜ್ಮಾ ನಜೀರ್ ಚಿಕ್ಕನೇರಳೆ ಅವರು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಅವ್ರನ್ನ. ನಮಸ್ತೆ ನಜ್ಮಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಆಸ್ ಯೂಶುವಲ್ ಫೈನ್, ಚೆನ್ನಾಗಿದ್ದೀನಿ. ಹ್ಯಾಪಿ ವುಮೆನ್ಸ್ ಡೇ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ಈಗ ಮೇನ್ ವಿಷಯ ಮಾತಾಡೋದಾದ್ರೆ, ಈಗ ನಜ್ಮಾ ನೇರಳೆ ಅಂತ ಬಂದ್ರೆ ಸಾಮಾಜಿಕವಾಗಿ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಆಕ್ಟಿವ್ ಆಗಿರ್ತೀರಾ. ಎಲ್ಲೇ ಒಂದಷ್ಟು ಅನ್ಯಾಯ, ದೌರ್ಜನ್ಯ ನಡೆದ್ರೆ ನಿಮ್ಮದೇ ಆದಂತಹ ಅಭಿಪ್ರಾಯ ವ್ಯಕ್ತಪಡಿಸಿ ಧ್ವನಿಯನ್ನ ರೈಸ್ ಮಾಡುವಂತ ಕೆಲಸವನ್ನ ಮಾಡ್ತೀರಾ. ಸೊ ಮೇನ್ ಆಗಿ ಈಗ ಸಾಮಾಜಿಕ ದೌರ್ಜನ್ಯ ಹೆಣ್ಣು ಮಕ್ಕಳಿಗೆ ಆಗ್ತಾ ಇದೆ ಅಂತ ಹೇಳಿದಾಗ ಯಾವ ರೀತಿಯಾದಂತ ಒಂದಷ್ಟು ಚಾಲೆಂಜಸ್ ನ ಫೇಸ್ ಮಾಡ್ಬೇಕು? ಯಾಕಂದ್ರೆ ಎಲ್ಲರೂ ಸೋಷಿಯಲ್ ಮೀಡಿಯಾ ಇದೆ, ಬಂದು ಹೇಳಿಕೆಗಳನ್ನ ಕೊಡ್ತಾರೆ, ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ, ಬಟ್ ಅದಾದ್ಮೇಲೆ ಆಗುವಂತ ಎಫೆಕ್ಟ್ ಇರುತ್ತಲ್ಲ, ಅದನ್ನ ಫೇಸ್ ಮಾಡಕ್ಕೆ ಯಾವ ರೀತಿಯಾಗಿ ಮೆಂಟಲಿ ಪ್ರಿಪೇರ್ ಆಗಿರ್ಬೇಕು ಅಂತ. ಮೊದಲನೇದಾಗಿ ನಾವು ಹೆಣ್ಮಕ್ಳು ಹುಟ್ಟಾನೆ ನಮ್ಮ ಸುತ್ತ ಒಂದು ದೌರ್ಜನ್ಯದ ಸಂಕೋಲೆಯ ಒಟ್ಟಿಗೆ ಹುಡ್ತೀವಿ. ನೀವು ಗಮನಿಸಿರ್ಬಹುದು, ಮೆಜಾರಿಟಿ ಆಫ್ ಸೆಕ್ಷುವಲ್ ವೈಲೆನ್ಸ್ ಕೇಸ್ಗಳು, ಲೈಂಗಿಕ ದೌರ್ಜನ್ಯಗಳು ಹೆಣ್ಮಕ್ಳಿಗೆ ಶುರು ಆಗೋದು ಅವ್ರ ಮನೆಗಳಲ್ಲಿ, ನಮ್ಮ ಮನೆಗಳಲ್ಲಿ. ಅಲ್ಲಿಂದ ಶುರುವಾಗಿ ಅಲ್ಲಿಂದ ಹೆಣ್ಣು ಎಲ್ಲವನ್ನ ಬೇಧಿಸ್ಕೊಂಡು ಬರ್ತಾ ಇರ್ತಾಳೆ. ಹೊರಗಡೆ ಬಂದರೆ ಇವತ್ತು ನೋಡ್ತಾ ಇದ್ದೀವಿ, ಕೆಲ್ಸಕ್ಕೆ ಹೋಗುವಂಥ ವಿದ್ಯಾರ್ಥಿಗಳು, ಕಾಲೇಜ್ಗೆ ಹೋಗುವಂಥ ವಿದ್ಯಾರ್ಥಿಗಳ ಮೇಲೆಲ್ಲ ಯಾವ ತರಹದ ದೌರ್ಜನ್ಯಗಳು ಆಗ್ತಾ ಇರುತ್ತೆ. ಒಂದು ಕಡೆ ಇವರನ್ನ ಕೆಟ್ಟ ನೋಟದಿಂದ ನೋಡುವಂಥ ವರ್ಗ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಯಾಕೆ ಏನು ಸಾಧನೆ ಮಾಡೋಕ್ಕೆ ಹೋದ್ರು, ಏನು ಕೆಲಸ ಮಾಡೋಕ್ಕೆ ಹೋದ್ರು, ಹುಡುಗಿ ನಿನ್ನ ಕೈಯಲ್ಲಿ ಆಗಲ್ಲ. ಅಪ್ಪ ಅಮ್ಮ ಮನೆಗಳಲ್ಲಿ ಏನು ಮಾಡ್ತಾರೆ, ಈಗೊಂದಿಷ್ಟು ಬದಲಾಗಿದೆ, ಆದರೂ ಕೂಡ ಮನೇಲಿ ಗಂಡು ಮಗನ ಬೇರೆ ಥರ, ಹೆಣ್ಮಗುಗೆ ಬೇರೆ ಥರ ನೋಡ್ತಾ ಇರ್ತಾರೆ. ಸ್ಕೂಲಿಗೆ ಸೇರಿಸ್ಬೇಕಾದ್ರೂ ಅಷ್ಟೇ, ಹುಡುಗಿ ಅಲ್ವಾ ಬಿಡು, ಅವಳೇನು ನಾವೇನು ಡ್ಯೂಟಿಗೆ ಕಳಿಸ್ಬೇಕಾಗಿತ್ತಾ, ಅವಳೇನು ದುಡ್ದು ಹಾಕಬೇಕಾಗಿತ್ತಾ, ಯಾವುದೋ ಒಂದು ಸ್ಕೂಲಿಗೆ ಸೇರಿಸಿದ್ರಾಯ್ತು. ಅದೇ ಗಂಡು ಮಗನಿಗೆ ಬೇರೆ ಥರದ ಪಾರ್ಶಿಯಾಲಿಟಿ ಮಾಡ್ತಾರೆ. ಸೊ ಹೆಣ್ಣು ಹುಟ್ಟಾನೆ ಈ ತರಹದ ದೌರ್ಜನ್ಯಗಳನ್ನು ಎದುರಿಸ್ಕೊಂಡು ಬರ್ತಾಳೆ. ಹುಟ್ಟೋಕ್ಕಿಂತ ಮುಂಚೆನೂ ಏನು ಕಡಿಮೆ ಇಲ್ಲ. ಇವತ್ತು ನಾವು ರಾಜ್ಯದಲ್ಲಿ ನೋಡ್ತಾ ಇದ್ದೀವಿ ಎಷ್ಟು ಭ್ರೂಣ ಹತ್ಯೆಗಳಾಗ್ತಾ ಇದೆ. ಹೆಣ್ಣು ಮಕ್ಕಳನ್ನ ದೇವರು ಅಂತ ಪೂಜಿಸ್ತೀವಿ ನಾವು. ಎಲ್ಲ ಧರ್ಮಗಳಲ್ಲೂ ಹೆಣ್ಮಕ್ಳಿಗೆ ಪೂಜನೀಯವಾದಂಥ ಸ್ಥಾನ ಇದೆ. ಅತ್ಯಂತ ಶಕ್ತಿಯುತವಾದಂಥ ದೇವರುಗಳು ಯಾರು ಅಂತ ಹೇಳಿದ್ರೆ ನಮ್ಮ ಬಾಯಲ್ಲಿ ಬರೋ ಹೆಸರುಗಳೇ ಹೆಣ್ಣು ದೇವತೆಗಳ ಹೆಸರು. ಆದರೆ ನಾವು ಅಂಥ ಹೆಣ್ಣು ದೇವತೆಗಳನ್ನ ಭ್ರೂಣ ಹತ್ಯೆ ಮಾಡ್ತಾ ಇದ್ದೀವಿ. ಈ ಕೇಸ್ಗಳು ಜಾಸ್ತಿ ಆಗ್ತಾ ಇದ್ದಾವೆ. ಸೊ ಭ್ರೂಣದ ಒಳಗಿಂದ ಶುರುವಾಗಿ ನಾವು ಸಾಯೋವರೆಗೂ ಕೂಡ ಮನೆಯಿಂದ ಹಿಡಿದು ಸಮಾಜ, ವರ್ಕಿಂಗ್ ಪ್ಲೇಸು, ಕಾಲೇಜು, ಎಲ್ಲ ಕಡೆಯೂ ಕೂಡ ದೌರ್ಜನ್ಯವನ್ನು ನಾವು ಎದುರಿಸ್ತಾನೇ ಬರ್ತಾ ಇದ್ದೀವಿ. ಈ ದೌರ್ಜನ್ಯವನ್ನು ಎದುರಿಸೋದಕ್ಕೋ ಏನೋ ಹೆಣ್ಮಕ್ಳನ್ನ ದೇವತೆಗಳು ಅಂತ ಹೆಂಗೆ ಕರಿತೀವೋ ಹಾಗೆ ದೇವರು ನಮ್ಮ ಒಳಗೆ ಒಂದು ವಿಶೇಷವಾದಂಥ ಶಕ್ತಿಯನ್ನು ಕೊಟ್ಬಿಟ್ಟಿದ್ದಾನೆ. ನೀವೇನು ಮಾಡಿದ್ರೂ ಕೂಡ ಕುಗ್ಗದೆ, ಬಗ್ಗದೆ, ಜಗ್ಗದೆ, ಎದೆಗುಂದದೆ ನಿಲ್ಲುವಂಥ ಮಹಿಳೆಯರು ನಮ್ಗೆಲ್ರಿಗೂ ಮಾದರಿ. ಸೊ ಮೆಂಟಲಿ ನಾವು ಹೆಣ್ಮಕ್ಳಿಗೆ ಶಿಕ್ಷಣದ ಜೊತೆಗೆ, ರೆಗ್ಯುಲರ್ ಶಾಲಾ ಶಿಕ್ಷಣದ ಜೊತೆಗೆ ಮಾನಸಿಕವಾಗಿ ಸದೃಢರನ್ನಾಗಿ ಮಾಡುವಂಥದ್ದು ಈ ಕಾಲದಲ್ಲಂತೂ ತುಂಬ ಅವಶ್ಯಕತೆ ಇದೆ. ನಾವು ಅನ್ಕೊಬೋದು ನಾವು 21st ಸೆಂಚುರಿನಲ್ಲಿ ಇದ್ದೀವಿ, ತುಂಬ ಫಾರ್ವರ್ಡ್ ಇದ್ದೀವಿ, ಹೆಣ್ಮಕ್ಳು ತುಂಬ ಇಂಡಿಪೆಂಡೆಂಟಾಗಿ ಕೆಲಸ ಮಾಡ್ತಿದ್ದಾರೆ ಅಂತ. ಬಟ್ ಸ್ಟಿಲ್ ನಮ್ಮನ್ನು ನೋಡುವ ನೋಟಗಳು ಇನ್ನೂ ಕೂಡ ಬದಲಾಗಿಲ್ಲ. ಖಂಡಿತ.
ಅಂದ್ರೆ ಈಗ ನೀವು ಹೇಳಿದ ಹಾಗೆ ಸಿಸ್ಟಮ್ ಒಂದಷ್ಟು ಬದಲಾವಣೆ ಆಗಬೇಕು. ಅಂದ್ರೆ ಹೆಣ್ಮಕ್ಳ ರಕ್ಷಣೆ ವಿಚಾರ ಬಂದಾಗ ಆಗಿರ್ಬೋದು, ಯಾವುದೇ ಕ್ಷೇತ್ರದಲ್ಲಿ ಹೋದ್ರೂ ನಿಮಗೆ ಗೊತ್ತೇ ಇದೆ ಯಾವ ರೀತಿಯಾದಂತ ದೌರ್ಜನ್ಯಕ್ಕೆ ಒಳಗಾಗ್ತಾ ಇದ್ದಾರೆ ಅಂತ. ಸೊ ಸಿಸ್ಟಮ್ಮೇ ಒಂದಷ್ಟು ಬದಲಾಗಬೇಕು ಅಂತ. ಈಗ ಲೈಕ್ ಮೀಸಲಾತಿ ವಿಚಾರ ಅಂತ ಬಂದ್ರೆ ಕಂಪ್ಲೀಟ್ ಆಗಿ ಏನು ನಾವು ಸಮಾನರು ಅಂತ ಹೇಳ್ಕೊಂಡ್ರು ಏನ್ 50-50% ಅಂತ ಏನಿಲ್ಲ, 33% ಅಷ್ಟೇ ಇರೋದು. ಸೊ ಈ ವಿಚಾರದ ಬಗ್ಗೆ ಅದು ಮಾತಾಡೋದಾದ್ರೆ ಎಲ್ಲಿ 33%? ಕಂಪ್ಲೀಟ್ ಇಂಪ್ಲಿಮೆಂಟ್ ಆಗಿಲ್ಲ ಪೊಲಿಟಿಕಲಿ complete ಆಗಿ. ನೀವು ತಗೊಂಡ್ರೆ ಸೆಕೆಂಡ್ ಟೈರ್ ಥರ್ಡ್ ಟೈರ್ ಪಂಚಾಯತ್ ಲೆವೆಲ್ಸ್ ಅಲ್ಲಿ ಅಂದ್ರೆ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಇದ್ರಲ್ಲಿ ಮತ್ತೆ ಲೋಕಲ್ ಗವರ್ನಿಂಗ್ ಬಾಡೀಸ್ ಇರುತ್ತಲ್ಲ ಅದ್ರಲ್ಲಿ ಮಾತ್ರ 33% ರಿಸರ್ವೇಶನ್ ಇದೆ. ಅಲ್ಲೂ ಏನಾಗುತ್ತೆ, ನಾವುಗಳು ಗಮನಿಸ್ತಾ ಇರ್ತೀವಿ, ಕೆಲಸ ಮಾಡ್ತಿರ್ತೀವಲ್ಲ, ಗ್ರಾಮ ಪಂಚಾಯತಿ ಮೆಂಬರ್ ಯಾರೋ ಲೇಡಿ ಇರ್ತಾರೆ, ರಿಸರ್ವೇಶನ್ ಬಂದಿರುತ್ತೆ, ಪಂಚಾಯತಿ ಮೆಂಬರ್ ಆಗಿರ್ತಾರೆ. ಅಲ್ಲಿ ಬಂದು ಕೆಲಸ ಮಾಡೋದು ಯಾರು? ಪಂಚಾಯತಿ ಅಧ್ಯಕ್ಷ ಅಂತ ಹೇಳ್ಕೊಳ್ಳೋದು ಯಾರು? ಪಂಚಾಯತಿ ಗ್ರಾಮ ಪಂಚಾಯತಿ ಸದಸ್ಯ ಅಂತ ಹೇಳ್ಕೊಳ್ಳೋದು ಯಾರು? ತಾಲೂಕ್ ಪಂಚಾಯತಿ ಸದಸ್ಯ ಅಂತ ಹೇಳ್ಕೊಳ್ಳೋದು ಯಾರು? ಅಂದ್ರೆ ಅವ್ರ ಮನೆ ಗಂಡ ಅಥವಾ ತಂದೆ, ಅಣ್ಣ, ತಮ್ಮ, ಇವ್ರು ಯಾರಾದ್ರೂ ಬಂದು ಕೆಲಸ ಮಾಡ್ತಿರ್ತಾರೆ. ಸೊ ಆ ಒಂದು ವ್ಯವಸ್ಥೆಯನ್ನು ಕೂಡ ಬದಲಾವಣೆಗೆ ಸೇರಿಸ್ಕೊಂಡ ಹಾಗೆ ಅಲ್ಲೂ ಕೂಡ ಮ್ಯಾಂಡೇಟ್ರಿ ಆಗಿ ಬರೀ ಮೀಟಿಂಗ್ಗಳಿಗಷ್ಟೇ ಅಲ್ಲ, ಹೆಣ್ಣಿಗೆ ಒಂದು ಮನೆ ನಿಭಾಯಿಸಕ್ ಬರುತ್ತೆ ಅಂತ ಅಂದ್ರೆ ಒಂದು ಮನೆಯಲ್ಲಿ ಯಾರಿಗೆ ಏನ್ ಕಡಿಮೆ ಇದೆ, ಬೇಳೆ ಎಷ್ಟು ಕಡಿಮೆ ಇದೆ, ಸಕ್ಕರೆ ಎಷ್ಟು ಕಡಿಮೆ ಇದೆ, ಎಷ್ಟು ಜನಕ್ಕೆ ಹೆಂಗ್ ಅಡುಗೆ ಮಾಡಬೇಕು, ಸರಿದೂಗಿಸ್ಬೇಕು, ಇವೆಲ್ಲ ಗೊತ್ತಿರೋ ಹೆಣ್ಣಿಗೆ ದೇಶ ಆಳೋದು ಗೊತ್ತಿದೆ, ಒಂದು ಗ್ರಾಮ ಪಂಚಾಯತಿ ನಡೆಸೋದು ಗೊತ್ತಿದೆ. ಸೊ ಹೆಣ್ಮಕ್ಳನ್ನ ಫ್ರೀಯಾಗಿ ಬಿಡುವಂತ ವಾತಾವರಣ ಸೃಷ್ಟಿ ಆಗ್ಬೇಕು. ಆ ವಾತಾವರಣ ಸೃಷ್ಟಿ ಆಗೋದಕ್ಕೆ ರಾಜಕೀಯ ಪಕ್ಷಗಳು ಬಿಯಾಂಡ್ ದ ಪಾರ್ಟೀಸ್ ಒಂದು ಸ್ಟ್ರಾಂಗ್ ಆಗಿರುವಂತ ಸ್ಟ್ಯಾಂಡ್ ತಗೊಳ್ಬೇಕು. ನೋಡಿ, ನಾವು ಪೊಲಿಟಿಕಲ್ ಪಾರ್ಟೀಸ್ಗಳ ಹಿತಾಸಕ್ತಿ ಕೂಡ ಯಾವ ತರಹ ಇದೆ ಅಂತ ಹೇಳಿದ್ರೆ, 25 ವರ್ಷ ಕಳೆದೋಯ್ತು ಮಹಿಳಾ ಮೀಸಲಾತಿ ಮಸೂದೆ ಅಂಗೀಕಾರಕ್ಕೆ ಬಂದು ಅಥವಾ ಅದ್ರ ಬಗ್ಗೆ ಚರ್ಚೆ ಶುರುವಾಗಿ 25 ವರ್ಷಗಳಾಯಿತು. 25 ವರ್ಷಗಳಾದ್ರೂ ಕೂಡ ಅದಿನ್ನೂ ಜಾರಿಯಾಗೋ ಮೂಮೆಂಟ್ ಅಲ್ಲೇ ಇದೆ. ಸೊ ಅಂಟಿಲ್ ಅಂಡ್ ಅನ್ಲೆಸ್ ಅಸೆಂಬ್ಲಿಗಳಲ್ಲಿ, ವಿಧಾನಸಭೆಗಳಲ್ಲಿ, ವಿಧಾನ ಪರಿಷತ್ಗಳಲ್ಲಿ, ಲೋಕಸಭೆಗಳಲ್ಲಿ, ಲೋಕ ಪರಿಷತ್ಗಳಲ್ಲಿ ಅಂದ್ರೆ ಮೇಲ್ಮನೆಗಳಲ್ಲಿ, ರಾಜ್ಯಸಭೆಯಲ್ಲಿ ಸರಿಯಾದ ಅನುಪಾತದಲ್ಲಿ ಗಂಡು ಮತ್ತು ಹೆಣ್ಣು ಇಲ್ಲ ಅಂತ ಅಂದ್ರೆ ಯಾವುದೇ ಕಾರಣಕ್ಕೂ ಸಮಾನತೆ ಬರೋದಕ್ಕೆ ಸಾಧ್ಯ ಇಲ್ಲ. ವೋಟ್ ಹಾಕ್ಬೇಕಾದ್ರೆ ನೀವು ಬರೀ 33% ಹೆಣ್ಮಕ್ಳು ಬಂದು ವೋಟ್ ಹಾಕಿ ಅಂತ ಹೇಳ್ತೀರಾ? ಇಲ್ಲ, ನೀವೆಲ್ರಿಗೂ ಬಂದು ಕೇಳ್ತೀರಾ. ನಾವು ಸರಿಸಮವಾಗಿ 50% ಹೆಣ್ಮಕ್ಳಿದೀವಿ ಅಂದ್ರೆ ನಮಗೆ ನಮ್ಮ ಹಕ್ಕು ಬೇಕು 50%. ಖಂಡಿತ ಆ ನಿಟ್ಟಿನಲ್ಲಿ ಒಂದಷ್ಟು ಮುಂದಿನ ದಿನಗಳಲ್ಲಿ ಒಳ್ಳೆ ಭರವಸೆ ಇಟ್ಕೊಂಡು ಆಗುತ್ತಾ ಏನೋ ಗೊತ್ತಿಲ್ಲ, ಒಂದಷ್ಟು ಹೋಪ್ಸ್ ಅಂತೂ ಇದೆ. ಬರುತ್ತಾ ಅಂತ ಹೌದು, ಕಾದ್ ನೋಡೋಣ. ಓಕೆ. ಇನ್ನು ಈಗ ಸದ್ಯದ ಕೇಸ್ ಅಂತಾನೆ ಮಾತಾಡೋದಾದ್ರೆ, ನಾನು ಆಗ್ಲೇ ಹೇಳಿದೆ ಒಂದಷ್ಟು ಧರ್ಮದ ವಿಚಾರ ಅಂತ ಬಂದಾಗ, ಸಾಮಾಜಿಕ ಜೀವನದಲ್ಲಿ ಇರುವಂತಹ ಹೆಣ್ಮಕ್ಳು ಫೇಸ್ ಮಾಡುವಂತ ಸಮಸ್ಯೆಗಳು ಅಂತ ಬಂದಾಗ, ಈಗ ಸೌಜನ್ಯ ಕೇಸ್ ವಿಚಾರವಾಗಿ ಒಂದಷ್ಟು ವಿವಾದಗಳು ಸೃಷ್ಟಿ ಆಗ್ತಾ ಇದೆ. ಇದಕ್ಕೊಂದ್ ರೀತಿ ಕೊನೆ ಅನ್ನೋದೇ ಕಾಣಿಸ್ತಾ ಇಲ್ವಾ? ಯಾಕಂದ್ರೆ ಎಷ್ಟು ವರ್ಷಗಳಾಯ್ತು, ಇನ್ನೂ ಕೂಡ ಅವರ ಸೌಜನ್ಯ ಅವ್ರ ತಂದೆ ತಾಯಿ ಇನ್ನೂ ಕಣ್ಣೀರ್ ಹಾಕೊಂಡು ಇನ್ನೂ ಹೋರಾಟ ಮಾಡ್ತೀವಿ ಅಂತ ಕೋರ್ಟ್ ಮೂಲಕ ಒಂದು ನ್ಯಾಯದ ನಿರೀಕ್ಷೆ ಇಟ್ಕೊಂಡೇ ಇದ್ದಾರೆ. ಆದ್ರೂ ಕೂಡ ಅದು ಸಾಧ್ಯ ಆಗ್ತಾ ಇಲ್ಲ. ಸೊ ಈ ವ್ಯವಸ್ಥೆ ಹಾಗಾದ್ರೆ ಬದಲಾಗೋದೇ ಇಲ್ವಾ? ಅಲ್ಲಿಗೆ ಮಾತ್ರ ಸೀಮಿತ, ಹೋರಾಟ ಕೊನೆಗೆ ಅವರೇ ಸಾಕಾಗಿ ಸುಮ್ನಾಗ್ಬೇಕು ಅನ್ನೋ ತನಕ ಸುಮ್ನೆ ಇರ್ಬೇಕಾ ಅಂತ? ಅಂದ್ರೆ ಇವತ್ತಿಗೂ ಕೂಡ ವ್ಯವಸ್ಥೆ ಅನ್ನುವಂಥದ್ದು ಉಳ್ಳವರ ಕೈಯಲ್ಲಿದೆ. ಉಳ್ಳವರು ಏನನ್ನು ಬೇಕಾದರೂ ಮಾಡ್ಕೊಳ್ಬಹುದು ಅಂತ. ಈಗ ನೋಡಿ, ಮೊನ್ನೆ ಯಾರೋ ಒಬ್ಬ ಹುಡುಗ ಒಂದು ಅದ್ಭುತವಾಗಿರುವಂಥ ನರೇಟಿವ್ ವಿಡಿಯೋವನ್ನು ಕರ್ನಾಟಕದ ಯೂಟ್ಯೂಬ್ ಸರಣಿಗಳಲ್ಲೇ ಅಂತ ಒಂದು ವಿಡಿಯೋ ಬಂದಿಲ್ಲ ಅನ್ನೋ ಅಷ್ಟರ ಮಟ್ಟಕ್ಕೆ, ಅಷ್ಟು ವ್ಯೂಸ್ ತಗೊಂಡಿಲ್ಲ ಅನ್ನೋ ಅಷ್ಟರ ಮಟ್ಟಕ್ಕೆ ಅದ್ಭುತವಾಗಿರೋ ಒಂದು ವಿಡಿಯೋನ ಮಾಡಿದ್ರೆ ಆತನ ಧರ್ಮವನ್ನ ಹುಡುಕ್ಲಾಗ್ತದೆ. ಆತನ ಧರ್ಮವನ್ನ ಮೆನ್ಷನ್ ಮಾಡಿ, ನಿನ್ನ ಹೆಸರು ಮೊಹಮ್ಮದ್ ಸಮೀರ್, ಹಾಗಾಗಿ ನೀನು ಬರೀ ನಿನ್ನ ಕಮ್ಯುನಿಟಿಯ ಹೆಣ್ಣು ಮಕ್ಕಳ ಬಗ್ಗೆ ಮಾತ್ರ ಪ್ರಶ್ನೆ ಮಾಡಬೇಕು, ಸೌಜನ್ಯ ನಮ್ಮ ಸಮುದಾಯದ ಹೆಣ್ಮಕ್ಳು, ಹಿಂದೂ ಹೆಣ್ಮಕ್ಳು, ನಿನಗೆ ಯಾಕೆ ಬೇಕು ಇದೆಲ್ಲ ಅಂತ ಕೇಳ್ತಾ ಇದ್ದಾರೆ. ಈ ಮೈಂಡ್ಸೆಟ್ ಜನರದ್ದು ಬದಲಾಗೋವರೆಗೂ ಕೂಡ, ಈ ಮೈಂಡ್ಸೆಟ್ ಬದಲಾಗಿ ಎಲ್ಲರೂ ಒಂದು ಹೆಣ್ಣನ್ನ ಬರೀ ಹೆಣ್ಣಾಗಿ ನೋಡುವ ಮನಸ್ಥಿತಿ ಬರುವವರೆಗೂ ಕೂಡ ಈ ವ್ಯವಸ್ಥೆ ಬದಲಾಗಕ್ಕೆ ಸಾಧ್ಯ ಇಲ್ಲ. ನೇಹಾ ಪ್ರಕರಣ ಆಯ್ತು, ನೇಹಾ ಕೊಲೆ ಆಯ್ತು, ಆಗ ನಾವೆಲ್ಲರೂ ಕೂಡ ಧ್ವನಿ ಎತ್ತಿದ್ವಿ. ನೇಹಾ ಒಬ್ಬ ಹಿಂದೂ ಹೆಣ್ಮಗಳು, ಕೊಂದಿದ್ದು ಒಬ್ಬ ಮುಸ್ಲಿಂ, ಹಾಗಾಗಿ ಎಲ್ಲ ಮೀಡಿಯಾಗಳು ಕೂಡ ಅಟೆನ್ಷನ್ ತಗೊಂಡ್ವು, ಎಲ್ಲರೂ ಕೂಡ ಅದ್ರ ಬಗ್ಗೆ ಧ್ವನಿ ಎತ್ತಿದ್ರು. ಮೊನ್ನೆ ರಾಯಚೂರಿನಲ್ಲಿ ಶಿಫಾ ಅನ್ನೋ ಹುಡುಗಿಯ ಕೊಲೆ ಆಯ್ತು, ಕೊಂದಿದ್ದು ಒಬ್ಬ ಮುಸ್ಲಿಂ, ಸತ್ತಿದ್ದು ಒಬ್ಬ ಮುಸ್ಲಿಂ ಹುಡುಗಿ. ಇದ್ರ ಬಗ್ಗೆ ಯಾವ್ದಾದ್ರು ಸುದ್ದಿ ನೋಡಿದ್ರಾ? ಇಲ್ಲ. ಕೊಡಗಿನಲ್ಲಿ ಒಂದು ಹಿಂದೂ ಹೆಣ್ಮಗಳು ಕೊಲೆ ಆಯ್ತು, ಕೊಲೆ ಮಾಡ್ದವನು ಕೂಡ ಹಿಂದೂ. ಯಾವ್ದಾದ್ರು ಧ್ವನಿ ಬಂತ? ಯಾವ್ದಾದ್ರು ಮೀಡಿಯಾಗಳು ಸರಣಿ ಸುದ್ದಿಗಳನ್ನ ಮಾಡಿದ್ವಾ? ಇಲ್ಲ, ಮಾತಾಡ್ಲಿಲ್ಲ, ಅದಲ್ಲಿ ಮುಗೀತು. ಪ್ರಬುದ್ಧ ಅನ್ನುವಂಥ ಹೆಣ್ಮಗಳು, ಆಕೆಯನ್ನ ಒಬ್ಬ 12 ವರ್ಷದ ಹುಡುಗ ಕೊಲೆ ಮಾಡ್ತಾನೆ, ಆಕೆ ಬಗ್ಗೆ ಬರ್ಬರವಾಗಿ ಹತ್ಯೆ ಮಾಡ್ತಾನೆ, ಆಕೆ ಬಗ್ಗೆ ಯಾವ್ದಾದ್ರು ಸುದ್ದಿಗಳಾಯ್ತಾ? ಇಲ್ಲ. ಇವತ್ತು ಸುದ್ದಿ ಮಾಡುವಂಥವರು ಕೂಡ, ನಮ್ಮ ಸಂವಿಧಾನದ 4ನೇ ಅಂಗ ಅಂತ ಕರೆಯುವಂಥ ಮಾಧ್ಯಮ ಕೂಡ ಸೆಲೆಕ್ಟಿವ್ ಔಟ್ರೇಜ್ ಅನ್ನ ಮಾಡ್ತಾ ಇದೆ.
ಮೈಂಡ್ ವಾಶ್ ಆಗಿದ್ದಾರೆ. ಹೆಣ್ಣನ್ನ ಹೆಣ್ಣಾಗಿ ಮಾತ್ರ ನೋಡಿ. ಒಂದು ಹೆಣ್ಮಗು ಪರವಾಗಿ ನ್ಯಾಯ ಕೇಳಬೇಕು ಅಂತ ಅಂದ್ರೆ ನೀವ್ ಎಷ್ಟ್ ದಿನ ಬಾಯಿ ಮುಚ್ಕೊಂಡು ಸುಮ್ಮನಿದ್ರಿ? ಯಾರೋ ಒಬ್ಬ ಮುಸಲ್ಮಾನ ಹಿಂದೂ ಹೆಣ್ಮಕ್ಳ ಪರವಾಗಿ ಧ್ವನಿ ಎತ್ತದ ಅಂದ ಕೂಡ್ಲೆ ನೀನ್ ಮುಸ್ಲಿಂ, ನಿಂದನ್ ಫಸ್ಟ್ ನೋಡು ಅನ್ನುವಂಥ ಮೈಂಡ್ ಸೆಟ್ ಇಂದ ಹೊರಗಡೆ ಬರಬೇಕು. ಯಾಕಂದ್ರೆ ನಾವು ಯಾವ ಜಾತಿಯ ಅಥವಾ ಯಾವ ಧರ್ಮದ ತಾಯಿಯ ಹೊಟ್ಟೆಯಲ್ಲಿ ಹುಟ್ತಾ ಇದ್ದೀವಿ ಅಂತ ನಮಗೆ ಮುಂಚೆನೆ ಗೊತ್ತಿರಲ್ಲ. ನಾವು ಹುಟ್ಟಿ ಬೆಳೆದು ನಮಗೆ ಬುದ್ಧಿ ಬಂದ ಮೇಲೆ ಅಲ್ವಾ ನಮ್ಮ ತಾಯಿ ಯಾವ ಧರ್ಮ ಯಾವ ಜಾತಿ ಅಂತ ಗೊತ್ತಾಗೋದು. ಸೊ ಹಾಗಾಗಿ ಹೆಣ್ಣನ್ನ ಹೆಣ್ಣಾಗಿ ಅಷ್ಟೇ ನೋಡುವ ಒಂದು ಚಿಂತನೆ ಬರದೇ ಹೋದ್ರೆ ಇದು ಯಾವುದೇ ಕಾರಣಕ್ಕೂ ನಮ್ಮೇಲೆ ಆಗ್ತಾ ಇರುವಂಥ ದೌರ್ಜನ್ಯಗಳು ಬದಲಾಗಕ್ಕೆ ಸಾಧ್ಯನೇ ಇಲ್ಲ. ಇದೇ ರೀತಿ ಮುಂದುವರೆದ್ರೆ ನಾಳೆ ದಿನ ಮೇ ಬಿ ಒಂದು ಹೆಣ್ಣು ಮಗಳ ಮೇಲೆ, ಫಾರ್ ಎಕ್ಸಾಂಪಲ್ ಒಂದು ಮುಸ್ಲಿಂ ಹೆಣ್ಮಗಳ ಮೇಲೇನೆ ಒಂದು ಏನೋ ಕೆಟ್ಟದಾಗಿ ಒಂದು ರೇಪ್ ಆಗ್ತಾ ಇದೆ ರಸ್ತೆಯಲ್ಲಿ ಅಂದರೂ ಕೂಡ ಬೇರೆಯವ್ರು ಬಂದು ಅದನ್ನ ನೋಡಲ್ಲ, ಅದನ್ನ ತಡೆಯಲ್ಲ. ಯಾಕಂದ್ರೆ ಮುಸ್ಲಿಮು ನಮಗೆ ಆಗ್ಬೇಕು. ಅದೇ ಥರ ಒಂದು ಹಿಂದೂ ಹೆಣ್ಮಕ್ಳ ಮೇಲೆ ರೇಪ್ ಆಗ್ತಿದೆ ಅಂದ್ರೂ ಅಲ್ಲಿ ರಸ್ತೆಯಲ್ಲಿ ಒಬ್ಬ ಮುಸಲ್ಮಾನ ಹೋಗ್ತಿದ್ದಾನೆ ಅಂದ್ರೆ ಅವ್ನು ಹೋಗಿ ನೋಡಲ್ಲ. ಯಾಕಂದ್ರೆ ಅಯ್ಯೋ ನಾವು ಕೇಳಿದ್ರೆ ನಮ್ಮ ಜಾತಿ ನಮ್ಮ ಧರ್ಮ ಎಲ್ಲ ಹೇಳ್ಕೊಂಡ್ ಬರ್ತಾರಪ್ಪ, ಯಾಕೆ ಬೇಕು ಅಂತ ಹೊರಟೋಗೋ ಕಾಲ ಬರುತ್ತೆ. ಅಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ವರ್ಸ್ಟ್ ಆಗುತ್ತೆ ಅಂತಾನ, ಸುಧಾರಣೆ ಅನ್ನೋದೇ ಇಲ್ಲ ಅಂತಾನ? ಹೌದು, ಎಜುಕೇಟೆಡ್ ಜಾಸ್ತಿ ಆಗ್ತಾ 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 ಈ ಧರ್ಮ ಜಾತಿ ಸಂಕುಚಿತತೆಗಳಿಂದ ಹೊರಗೆ ಬರ್ಬೇಕಿತ್ತು. ಆದ್ರೆ ನಾವು ಅದ್ರೊಳಗಡೆನೆ ಬಿದ್ದು ಬಿದ್ದು ಕೊಳಿತಾ ಇದೀವಿ. ನಮ್ಮ ಊರುಗಳಲ್ಲಿ ಹೀಗಿತ್ತ ಪ್ರತಿಮಾ? ನಾವು ನಾವು ಬೆಳೆದು ಬಂದಾಗ ಓದ್ಬೇಕಾದ್ರೆ ಈ ತರ ಧರ್ಮದ ವಿಷಯ ಇಷ್ಟೊಂದು ವಿಷಯನೇ ಅಲ್ಲ, ನ್ಯಾಯ ಕೇಳೋದಕ್ಕೂ ಧರ್ಮ ಅಡ್ಡಿ ಬರ್ತಿದೆ ಅಂತ ಅಂದ್ರೆ ನೀವು ಜಸ್ಟ್ ಇಮ್ಯಾಜಿನ್ ಎಷ್ಟು ಕಮ್ಯುನಲ್ ಆಗ್ತಾ ಇದೀವಿ ನಾವುಗಳು, ಎಷ್ಟು ಕೋಮುವಾದ ಅನ್ನುವಂಥದ್ದು, ಎಷ್ಟು ಜಾತೀಯತೆ ಅನ್ನುವಂಥದ್ದು, ಎಷ್ಟು ಧರ್ಮಾಂಧತೆ ಅನ್ನುವಂಥದ್ದು ತುಂಬಿಕೊಳ್ತಿದೆ ಅಂತ. ಸೊ ಹೆಣ್ಣನ್ನ ಹೆಣ್ಣಾಗಿ ನೋಡುವ ಪರಿಪಾಠವೇ ಇಲ್ಲ. ಸಾಯ್ತಾ ಇರ್ಬೇಕಾದ್ರೆ ನೀರ್ ಯಾರು ಬಂದು ಬಿಡಬೇಕು ಅನ್ನೋದನ್ನು ಜಾತಿ ಧರ್ಮನೂ ಡಿಸೈಡ್ ಮಾಡ್ತೀರಾ? ರೋಡಲ್ಲಿ ಬಿದ್ದು ಸಾಯ್ತಿರ್ತೀರಾ, ಯಾರೊಬ್ಬ ಬಂದು ನೀರು ಬಿಟ್ರು ಅಯ್ಯೋ ದೇವ್ರೆ ಬದುಕೊಂಡೆ ಅಂತ ಹೇಳ್ತೀವಿ ಅಲ್ವಾ? ಅದೇ ಥರದ್ದು ಒಂದು ಕೆಲಸ ಆಗಿರೋದು. ಸೌಜನ್ಯ ಪ್ರಕರಣ ಮುಚ್ಚೋಗ್ತದೆ. ಆ ಸತ್ಯತೆಗಳನ್ನ ಹುಡುಗ ತೆರೆದಿಡೋ ಕೆಲಸ ಮಾಡಿದ್ದಾನೆ. ಆ ತೆರೆದಿಡೋ ಕೆಲಸ ಮಾಡಿದಾಗ ನಿಮ್ಮನೆಯ ಅಕ್ಕ ತಂಗಿಯರ ಮೇಲೂ ಹೀಗಾದಾಗ ಆತನ ಧರ್ಮನೇ ನೀವು ಎಳೆದು ತರ್ತಿದ್ರಾ ಅನ್ನುವಂಥದ್ದು ನಾವು ಈ ಸಮಾಜಕ್ಕೆ ಕೇಳಬೇಕಾಗಿರುವಂಥ ಪ್ರಶ್ನೆ, ವಿಶೇಷವಾಗಿ ನಾವು ಹೆಣ್ಮಕ್ಳಾಗಿ ಕೇಳಬೇಕಾಗಿರುವಂಥ ಪ್ರಶ್ನೆ.